ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ದಶಮೋऽಧ್ಯಾಯಃ. ವಿಭೂತಿಯೋಗಃ. ಅಥವಾ ಬಹುನೈತೇನ ಕಿಂ ಜ್ಞಾತೇನ ತವಾರ್ಜುನ ವಿಷ್ಟಭ್ಯಾಹಮ್ಮಿದಂ ಕೃತ್ಸ್ನಂ ಏಕಾಂಶೇನ ಸ್ಥಿತೋ ಜಗತ್. ಹೇ ಅರ್ಜುನ, ಹೆಚ್ಚು ಮಾತೇಕೆ? ಈ ವಿಶಾಲ ಜಗತ್ತನ್ನು ನಾನು ನನ್ನ ಒಂದು ಅಂಶದಿಂದ ವ್ಯಾಪಿಸಿರುತ್ತೇನೆ. ಏಕಂ ಸತ್ ವಿಪ್ರಾ ಬಹುಧಾ ವದಂತಿ. ಎಲ್ಲವೂ ಒಂದೇ ಆದರೆ ಪಂಡಿತರು ಬೇರೆ ಬೇರೆ ಎನ್ನುತ್ತಾರೆ ಎನ್ನುವಂತೆ ಇಲ್ಲಿರುವುದು ಒಂದೇ ಶಕ್ತಿ. ಆ ಅದೃಶ್ಯ ಶಕ್ತಿಯಿಂದಲೇ ಎಲ್ಲವೂ ನಡೆಯುತ್ತಿರುವುದು. ಒಂದು ಕಚೇರಿಯಲ್ಲಿ ವಿವಿಧ ಯಂತ್ರಗಳನ್ನು ನೋಡಬಹುದು. ಎಲ್ಲ ಯಂತ್ರಗಳು ರೂಪದಲ್ಲಿ, ಮಾಡುವ ಕೆಲಸದಲ್ಲಿ, ಬಣ್ಣದಲ್ಲಿ ಬೇರೆ ಬೇರೆ ಇರಬಹುದು. ಆದರೆ ಇದೆಲ್ಲದರ ನಡೆಸಲು ಹಿಂದೆ ವಿದ್ಯುತ್ ಶಕ್ತಿ ಹಾಗೂ ಕತ್ತಲೆಯಿಂದ ಒಂದಾಗಿರುವುದನ್ನು ಬೇರ್ಪಡಿಸಿ ದರ್ಶಿಸಲು ಸೂರ್ಯ ಶಕ್ತಿ ಅಥವಾ ವಿದ್ಯುತ್ ಶಕ್ತಿ, ಇದನ್ನು ಅನುಭವಿಸಿ ಆ ಯಂತ್ರವನ್ನು ನಡೆಸಲು ಮನುಷ್ಯರಲ್ಲಿ ಜೈವಿಕ ಶಕ್ತಿ. ಈ ಮೂರೂ ಇಲ್ಲದಿದ್ದರೆ ಒಂದು ಕಚೇರಿ ಅಥವಾ ಕಾರ್ಖಾನೆ ನಡೆಯದು. ಹಿಂದೆ ಕೇವಲ ಮಾನವ ಶಕ್ತಿ ಅಂದರೆ ಜೈವಿಕ ಶಕ್ತಿ ಹಾಗೂ ಸೂರ್ಯ ಶಕ್ತಿಯಿಂದ ಅಥವಾ ಬೆಂಕಿ ಇನ್ನಿತರ ಶಕ್ತಿ ಮಾತ್ರದಿಂದ ಪ್ರಪಂಚ ನಡೆಯುತ್ತಿತ್ತು. ಹಾಗೆಯೇ ಈ ಪ್ರಪಂಚದಲ್ಲಿ ವೈವಿಧ್ಯತೆ ಕೇವಲ ಕಾರ್ಯಕಾರಣದಿಂದ ಇರುವಂಥದ್ದು. ಆಯಾಯ ಜೀವಿ, ವಸ್ತು, ಯಂತ್ರದ ಕಾರ್ಯಕ್ಕೆ ಬೇರೆ ಬೇರೆ ಹೆಸರಿನ ಶಕ್ತಿಯಿಂದ ಕರೆಯಬಹುದು. ಆದರೆ ಇದೆಲ್ಲದರ ಹಿಂದಿರುವ ಶಕ್ತಿ ಒಂದೇ, ಅದೇ ಭಗವಂತ. ಇದನ್ನೇ ಭಗವಂತ ತಾನು ಈ ವಿಶಾಲ ಜಗತ್ತನ್ನು ತನ್ನೊಂದಂಶದಿಂದ ವ್ಯಾಪಿಸಿರುತ್ತೇನೆ ಎನ್ನುತ್ತಿದ್ದಾನೆ. ಹರಿ ಓಂ ತತ್ಸತ್. ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ವಿಭೂತಿಯೋಗೋ ನಾಮ ದಶಮೋऽಧ್ಯಾಯಃ. ಹರಿ ಓಂ ತತ್ಸತ್. ಶ್ರೀಕೃಷ್ಣಾರ್ಪಣಮಸ್ತು.